ಗೌರಿಬಿದನೂರು ತಾಲೂಕಿನ ಕಸಾಬಾ ಹೋಬಳಿ ಬಾದಿಮರಳೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಗಳಿಗೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಚುನಾವಣೆ ನಡೆಯಿತು. ಕೆಎಚ್ಪಿ ಬಣದ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ನಡುವೆ ನಡೆದ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಕೆಎಚ್ಪಿ 7 ಸ್ಥಾನಗಳನ್ನು ಪಡೆದುಕೊಂಡಿದೆ. ಉಳಿದ 5 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತರ ಪಾಲಾಗಿದೆ. ಒಂದೇ ಮತದಲ್ಲಿ ಸೋತ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಕಮಲಮ್ಮನವರ ಪರವಾಗಿ ಮುಖಂಡರು ಮರು ಎಣಿಕೆ ಮಾಡುವಂತೆ ಚುನಾವಣಾಧಿಕಾರಿಗಳಲ್ಲಿ ಮನವಿ ಮಾಡಿದರು. ಚುನಾವಣಾಧಿಕಾರಿ ಅದರ ಕಡೆ ಕಿವಿಗೊಡದೆ ಫಲಿತಾಂಶ ಪ್ರಕಟಪಡಿಸಿದರು. ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು, ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಘದ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು. ಪರಿಸ್ಥಿತಿ ವಿಕೋಪಕ್ಕೆ ತಲುಪಿತು. ಕೆಎಚ್ಪಿ ಬಣದವರು ಹಾಗೂ ಕಾಂಗ್ರೆಸ್ ಪಕ್ಷದವರು ಅವರವರ ನಾಯಕರಿಗೆ ಜೈಕಾರಗಳನ್ನು ಕೂಗಿ ಕೈ ಮಿಲಾಯಿಸುವ ಹಂತ ತಲುಪಿದಾಗ ಪೊಲೀಸರ ನಿಯಂತ್ರಿಸಿದರು. ಬೆಳಗ್ಗೆಯಿಂದ ನಾನು ಎಲ್ರಿಗೂ ಸಹಕಾರ ಕೊಟ್ಟಿದ್ದೀನಾ ಇಲ್ವಾ? ಕಮಲಮ್ಮ ಕ್ಷೇತ್ರ ಪಕ್ಷ ಬರೋದಿಲ್ಲ, ಅಲಯನ್ಸ್ ಮಾಡಿಕೊಂಡು ಚುನಾವಣೆ ಎದುರಿಸ್ತಾ ಇದ್ವಿ. ಈಗ ನಾವು ಜಿದ್ದಾಜಿದ್ದಿ ಇದ್ದಂಥ ಕ್ಷೇತ್ರದಲ್ಲೆಲ್ಲ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿತ್ತು. ನಾವು ಇದೇನು ರೀಕೌಂಟಿಂಗ್ ಏನು ಮಾಡಬೇಕು ಅಂತ ನಾವು ಪಟ್ಟಿಡ್ದಿದ್ವಿ, ಅದು 100ಕ್ಕೆ 100 ನಾವು ಗೆದ್ದಿದ್ದೀವಿ. ಅದನ್ನು ಮರಿಮಾಚಿ ಇವರು ಎಲೆಕ್ಷನ್ ಆಫೀಸರು ಅದನ್ನು ತಡೆದು ಏಕಾಏಕಿ ರಿಸಲ್ಟನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ಏಜೆಂಟರು ಸಹ ಕೇಳಿದ್ದಾರೆ ನಮಗೆ ರೀಕೌಂಟ್ ಮಾಡಿ. ಈಗ ಆಲ್ರೆಡಿ 2 ಸೀಟ್ಗಳು ರೀಕೌಂಟ್ ಮಾಡಿದ್ದಾರೆ. ಹಂಗಾಗಿ ನಾವು ಕೇಳಿದ್ದೀವಿ ರೀಕೌಂಟ್ ಮಾಡಿ ಅಂತ. ಅವ್ರು ರೀಕೌಂಟ್ ಮಾಡಿದ್ರೆ ಏಕಾಏಕಿ ಅನೌನ್ಸ್ ಮಾಡಿ ನಾವು ನ್ಯಾಯಯುತವಾಗಿ ನ್ಯಾಯ ಕೇಳ್ತಾ ಇದ್ರೆ, ಧರಣಿ ಮಾಡ್ತಾ ನ್ಯಾಯಯುತವಾಗಿ ನ್ಯಾಯ ಕೇಳ್ತಾ ಇದ್ರೆ ಪೊಲೀಸವ್ರನ್ನ ಕರೆಸಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿಸಿ ನಮ್ಮನ್ನು ಹೆಬ್ಬರಿಸಿ ಅವರು ಎಲೆಕ್ಷನ್ ಆಫೀಸರ್ ಇಲ್ಲಿಂದ ತಪ್ಪಿಸ್ಕೊಂಡು ಪಲಾಯನ ಮಾಡಿದ್ದಾರೆ. ಜನ ಇಲ್ಲ ಅಂದರೆ ಬಿಡ್ತಾ ಇರಲಿಲ್ಲ. 100ಕ್ಕೆ 100 ನಾವು ಆ ಸೀಟು ಗೆದ್ದಿರ್ತಕ್ಕಂಥ ಸೀಟು ಅವರು ಅದನ್ನು ಮುಚ್ಚಿಟ್ಟು ಆಪೋಸಿಟ್ ಕ್ಯಾಂಡಿಡೇಟ್ಗೆ ಏನು ಬೇಕೋ ಅದು ಮಾಡಿಕೊಟ್ಟಿದ್ದಾರೆ. ಮಂಜುನಾಥ್ ಕಾಂಗ್ರೆಸ್ ಮುಖಂಡರು ಬೈತಾರೆ. ತಾಲೂಕಿನಲ್ಲಿ ಈ ಮಧ್ಯ ಕಾಲದಲ್ಲಿ ಚುನಾವಣೆ ಯಾವುದೇ ಇರಲಿ ಗಲಾಟೆ ಗೊಂದಲ ಸರ್ವೇ ಸಾಮಾನ್ಯವಾಗುತ್ತಿದ್ದು, ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಯಾವ ರೀತಿಯ ವಿಕೋಪಗಳಿಗೆ ತಲುಪುತ್ತವೋ ಕಾದು ನೋಡಬೇಕಿದೆ. ಗೌರಿಬಿದನೂರು ತಾಲೂಕು ಚುನಾವಣೆಗಳಲ್ಲಿ ದೊಡ್ಡ ಪಕ್ಷಗಳ ನಡುವಿನ ಒಡನಾಟದ ಕೊರತೆ, ಸ್ಥಳೀಯ ನಾಯಕರ ಸ್ವಾರ್ಥ ಮತ್ತು ಚುನಾವಣಾ ಸಂಸ್ಕರಣೆಗಳ ಕೊರತೆಯಿಂದಾಗಿ ಗಲಾಟೆಗಳು ಮುಂದುವರಿಯುತ್ತವೆ. ಇದಕ್ಕೆ ಪರಿಹಾರವೇನೆಂದರೆ ಸ್ಥಳೀಯ ನಾಯಕರ ನಡುವೆ ಐಕ್ಯ ಮತ್ತು ಚುನಾವಣಾ ಕೋಡನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡುವುದು. ಇಲ್ಲದಿದ್ದರೆ ಜನತೆಯ ಭಾವನೆಗಳು ಕೆಟ್ಟು ಹಳ್ಳಿಗಳಲ್ಲಿ ಬಣಗಳು ಹೆಚ್ಚಾಗಿ ಗಲಾಟೆಗಳಾಗುವ ಸೂಚನೆಗಳು ಹೆಚ್ಚು ಕಾಣುತ್ತಿವೆ ಎಂದು ರಾಜಕೀಯ ವಿಶ್ಲೇಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಏನೋ ಷಡ್ಯಂತ್ರ ನಡೆದಿದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಮುಂದೆ ಯಾವ ಥರ ಇದು ಮಾಡ್ತೀರಾ ಏನು ಅಂತ? ನ್ಯಾಯಕ್ಕೆ ಹೋಗಿ ಕೋರ್ಟ್ಗೆ ಇನ್ನು ದಾರಿ ಇರೋದೇ ಒಂದು, ನ್ಯಾಯಾಧೀಶರ ಹತ್ರ ಹೋಗಿ ಕೋರ್ಟಲ್ಲಿ ನಾವು ಕೇಸ್ ಅಪ್ಲೈ ಮಾಡಬೇಕು. ಕಾನೂನು ಪ್ರಕಾರ ಮುನ್ನಡೆಯೋಣ ಅಂತ ಇದ್ದೀವಿ. ಅಲ್ಲ ಸರ್, ಅವ್ರು ಹೇಳ್ತಾ ಇದ್ದಾರೆ ಘೋಷಣೆ ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ? ನೀವು ಘೋಷಣೆಗೆ ಮುಂಚೆ 2 ಟೈಮ್ ಕೇಳಿದ್ವಿ. ಕೇಳಿರುವಂಥ ವ್ಯಕ್ತಿ ನಾವೇ, ಜೊತೆಗೆ ಇನ್ನೂ ಒಂದು ನಮ್ಮ ಲೀಡರು ಕೂಡ ಇದ್ದಾರೆ. ಓಕೆನಾ? ಮೇಡಮ್ ಹೇಳ್ತಾರೆ ಗೊತ್ತಾ, ಘೋಷಣೆ ಆದ್ಮೇಲೆ ಬಂದು ನಮ್ಮ ಹತ್ರ ಬಂದು ಟೆಸ್ಟ್ ಮಾಡ್ತೀವಿ ಅವರು 1000 ಹೇಳ್ತಾರೆ ಸರ್, ಅವ್ರು 1000 ಹೇಳ್ತಾರೆ. ಘೋಷಣೆ ಆಗಕ್ಕೆ ಮುಂಚೆನೂ ಕೇಳಿದ್ರು ನಾವೇನು ಮಾಡೋಕ್ಕಾಗುತ್ತೆ. ನಮ್ಮ ಹೆಸರು ಅಶ್ವತ್ಥಪ್ಪ ಅಂತ ಹೇಳ್ಬಿಟ್ಟು ಬಿಜೆಪಿ ಮುಖಂಡರು.